ಆಹಾ ಓಹೋ ದಮ್ಮೆ ಏನ ಇವತ್ತಿನ ರೈಸ್ ಬಾತು ಅದ್ಭುತವಾಗಿದೆ ಅಲ್ವಾ? ಮೋಸ್ಟ್ಲಿ ಅತ್ತಿಗೆನೆ ಮಾಡಿರ್ಬೇಕಲ್ವಾ? ಲೇ ದಮ್ಮಿ, ಇನ್ನೊಂಚೂರು ಬಡ್ಸ್ಬಿಡೆ, ಹಾಕೊಂಡು ದಬ್ಬಾಯಿಸ್ಕೊಂಡು ತಿನ್ಬಿಡ್ತೀನಿ. ಬಡ್ಸೆ. ನಾನಾ? ನೀನೆ ಬಡ್ಸು. ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ತಿನ್ನಿ. ಇಷ್ಟು ವರ್ಷ ತಿಂದಿದ್ದು ತೇಗಿದ್ದು ಸಾಲ್ದ? ತಗೊಳ್ಳಿ, ಈ ಫೈಲ್ಗಳನ್ನೆಲ್ಲ ತಿಂದು ನುಂಗ್ಬಿಡಿ. ತಿಂದಿದ್ದೆಲ್ಲ ಹೇಗ್ ಕಕ್ಕಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಚಿಕ್ಕಮ್ಮ, ಏನ್ ನೋಡ್ತಿದ್ದೀರಾ? ನೀರ್ ಕೊಡಿ, ನೆತ್ತಿಗೇರಿರ್ಬೇಕು. ಏರಿದ್ದು ಎಷ್ಟು ದಿನ ಮೇಲಿರುತ್ತೆ ಚಿಕ್ಕಪ್ಪ? ಕೆಳಗಿಳಿಲೇಬೇಕಲ್ವಾ? ಎಲ್ಲ ನುಂಗಿ ನೀರು ಕುಡಿಯೋದು ಅಷ್ಟು ಸುಲಭ ಅಲ್ಲ. ಊರಿನ ಜನಕ್ಕೆ ನನ್ನ ಬಗ್ಗೆ ಗೊತ್ತಾಗೋದ್ಕಿಂತ ನಿಮ್ ಬಗ್ಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನಂಬಿಕೆ ದ್ರೋಹಿಗಳು ನೀವು. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಮ್ಮ ಮನೆಗೆ ಕಳಂಕ ತಂದ್ಬಿಟ್ರಿ. ನಾನಲ್ಲ ಈ ಮನೆಗೆ ಶಾಪ, ಈ ಮನೆಗೆ ನೀವು ಶಾಪ. ಅಗಸ್ತ್ಯರೇ, ಮಾತು ಕೇಳಿ. ಈ ಫೈಲ್ಗಳನ್ನ ನಂಬ್ಕೊಂಡು ನಮ್ಮ ಮೇಲಿರೋ ನಂಬಿಕೆನ ಕಳ್ಕೊಬೇಡಿ ಅಗಸ್ತ್ಯರೇ. ನಿಮ್ ಹಣೆ ಬರಹ ಏನು ಅನ್ನೋದು ಇದ್ರಲ್ಲಿ ಚೆನ್ನಾಗಿ ಬರ್ದಿದೆ. ಇನ್ನೂ ನಾಟಕ ಮಾಡ್ತೀರಾ? ಅಗಸ್ತ್ಯ, ಇದ್ರಲ್ಲೇನೋ ತಪ್ಪಾಗಿದೆ. ಸಿಎನ್ ಕರ್ಸಿ ನಾವು ನಿಧಾನವಾಗಿ ಮಾತಾಡೋಣ. ಅವ್ರೇನಕ್ಕೆ ಬೇಕು? ಚೆಕ್ಕು, ಆನ್ಲೈನ್ ಟ್ರಾನ್ಸಾಕ್ಷನ್ ಕಣ್ಮುಂದೆನೇ ಇದೆಯಲ್ಲ. ಅಗಸ್ತ್ಯರೇ, ಏನೋ ತಪ್ಪು ಮಾತಾಡಬೇಡಿ. ನೀವಿಷ್ಟು ದಿನ ಮಾತಾಡಿದ್ದನ್ನ ಕೇಳಿಸ್ಕೊಂಡಾಗಿದೆ. ಇನ್ನಿದ್ಯಾವುದು ಮುಂದೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಅಂದ್ರೆ ಈಗಿಂದೀಗ್ಲೇ ಉಟ್ಟು ಬಟ್ಟೆಯಲ್ಲಿ ಮನೆಯಿಂದ ಆಚೆ ಹೋಗ್ತಾ ಇರಬೇಕು. ದಯವಿಟ್ಟು ಹಾಗೆ ಮಾಡಬೇಡಿ ಅಗಸ್ತ್ಯರೇ. ಈಗ ಆಚೆ ಹೋಗಿ ಏನ್ಬಿಟ್ರೆ ನಾನೊಬ್ನೇ ಆಚೆ ಹೋಗಿ ಏನು ಮಾಡಲಿ? ಒಬ್ರೇ ಅಲ್ಲ, ಇಬ್ರು. ಚಿಕ್ಕಮ್ಮನೂ ನಿಮ್ ಜೊತೆ ಬರ್ತಾರೆ. ಅಗಸ್ತ್ಯ, ನಾನಾ? ಹೌದು, ಅವರು ಇದ್ರಲ್ಲಿ ಸಮನಾಗಿ ಭಾಗಿತಾನೆ. ಭಿಕಾರಿ ಅನ್ನೋ ಪದಕ್ಕೆ ಅರ್ಥ ಏನು ಅಂತ ಈಗ ಸರಿಯಾಗಿ ಅರ್ಥ ಆಗುತ್ತೆ ನಿಮ್ಗೆ. ಅಪ್ಪ, ಅದೇನೋ ಸರಿ, ಹಾಗಂತ ಸಾಕು, ಇನ್ನೂ ಮಾತು ಬೇಕಾಗಿಲ್ಲ. ಬನ್ನಿ. ಅಗಸ್ತ್ಯ, ಬೇಡ ಕಣೋ ಅಗಸ್ತ್ಯ. ಈ ನಿನ್ ಚಿಕ್ಕಪ್ಪನ ಮೇಲೆ ಅನುಮಾನ ಪಡ್ಬೇಡ ಕಣೋ ಅಗಸ್ತ್ಯ. ಬನ್ನಿ ನೀವು. ಬನ್ನಿ. ಅಗಸ್ತ್ಯ, ನೀನ್ ತಪ್ಪು ಮಾಡ್ತಿದೀಯ, ಬಿಟ್ಬಿಡು ಅಗಸ್ತ್ಯ. ತಪ್ಪು ಮಾಡ್ತಿಲ್ಲ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಾ ಇದ್ದೀನಿ. ಬನ್ನಿ. ಅಯ್ಯೋ, ಬಿಡು ಅಗಸ್ತ್ಯ. ಅಗಸ್ತ್ಯ, ನನ್ನ ಮಾತು ಕೇಳು. ಬಿಡು ಅಗಸ್ತ್ಯ, ಬಿಡು. ಬಿಡು 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 ಅಗಸ್ತ್ಯಲೇ, ಬಿಡು 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 ಅಗಸ್ತ್ಯಲೇ. ಅಗಸ್ತ್ಯ, ಇದೇನೋ ಈಗ ತಳ್ಬಿಟ್ಟೆ ನಮ್ಮನ್ನ ಆಚೆಗೆ. ಅಯ್ಯಯ್ಯೋ, ಈ ಮನೇಲಿ ನಮ್ಮನ್ನ ಕಾಪಾಡೋರು ಯಾರು ಇಲ್ವೇ? ಕಾಪಾಡಿ, ಯಾರಾದ್ರೂ ಕಾಪಾಡಿ ಅಗಸ್ತ್ಯ. ಯಾರು ಕಾಪಾಡಲ್ಲ. ಅಗಸ್ತ್ಯ, ಅಗಸ್ತ್ಯ, ಅಕ್ಕ,
ಕಾರ್ತಿಕು ಅಮ್ಮು ಅತ್ತೆ ಯಾರಾದ್ರೂ ಡೋರ್ ಓಪನ್ ಮಾಡಿ. ಏಲೇ ದಮ್ಮಿ, ಕರಿಯೋರ್ನ ಕರಿಯೇ. ಯಾರನ್ನ? ಭಕ್ತಿನ್ ಕರಿಯೇ. ಅಯ್ಯ ನಿನ್ನಲೇ ಭಕ್ತಿ, ಬಾಗಿಲು ತೆಗಿಯಮ್ಮ. ಭಕ್ತಿ ಕರಿಯೇ, ಭಕ್ತಿ ಕರಿಯೇ, ಭಕ್ತಿ ಕರಿಯೇ, ಭಕ್ತಿ ಕರಿಯೇ, ಭಕ್ತಿ ಕರಿಯೇ, ಭಕ್ತಿ. ಭಕ್ತಿ ಕರಿಯೇ. ಯಾರನ್ನ? ಗೊತ್ತಿಲ್ಲ. ಏನ್ರಿ ನಿಮ್ದು ಬೆಳಬೆಳಗ್ಗೆ? ದಮ್ಮಿ, ಅದು ಅದು ಏನು ಕೆಟ್ಟ ಕನ್ಸಾ? ಕೆಟ್ಟ ಕನ್ಸಲ್ಲ ಕಣೆ, ನಮ್ ಭವಿಷ್ಯನೇ ನನ್ನ ಕಣ್ಣು ಮುಂದೆ ಕಾಣಿಸ್ಬಿಡ್ತು. ಅಗಸ್ತ್ಯ ನಮ್ಮಿಬ್ಬರನ್ನ ಹಿಡ್ಕೊಂಡು ಮನೆಯಿಂದ ಹೊರಗೆ ಹಾಕ್ಬಿಟ್ಟ ಕಣೆ. ಅಗಸ್ತ್ಯ ಮನೆಯಿಂದ ಹೊರಗೆ ಹಾಕ್ತಾನೋ ಇಲ್ವೋ, ನೀವು ಹೀಗೆ ಆಡ್ತಾ ಇದ್ರೆ ನಾನ್ ನಿಮ್ಮನ್ನ ರೂಮಿಂದ ಆಚೆ ಹಾಕ್ತೀನಿ. ಥು, ಬೆಳಗ್ಗೆ ನಿದ್ದೆ ಎಲ್ಲ ಹಾಳು. ದಮ್ಮೆ ತಗ. ದಮ್ ಎಂತ ಕೆಟ್ಟ ಕನ್ಸಪ್ಪ ಇದು. ತಗ. ಇಷ್ಟು ಬೆಳಿಗ್ಗೆ ಎಲ್ಲಿ ಕೂತಿದ್ದಾರೆ? ನೆನ್ನೆ ನಡೆದಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು ಅನ್ಸುತ್ತೆ. ಅಮ್ಮೋರೆ, ಅಮ್ಮೋರೆ, ಏನ್ ಯೋಚನೆ ಮಾಡ್ತಿದ್ದೀರಾ ಅಮ್ಮೋರೆ? ಆಗ್ಲೇ ಬೆಳಗಾಗೋಯ್ತಾ? ನೀವ್ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ವಾ ಅಮ್ಮೋರೆ? ಏನ್ ಅಮ್ಮೋರೆ ನೀವು ನೆನೆ ನಡೆದಿರೋದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಈ ರೀತಿ ನಿದ್ದೆ ಮಾಡ್ದಲ್ಲ ಯೋಚನೆ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋತಾರ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಭಕ್ತಿ. ಅಮ್ಮೋರೆ ಅಳ್ತಿದ್ದೀರಾ? ನನಗೆ ಇದನ್ ಬಿಟ್ಟು ಬೇರೆ ದಾರಿ ಕಾಣಿಸ್ತಿಲ್ಲ ಭಕ್ತಿ. ನನ್ನ ಮಗ ತಾನೇ ಅಪಾಯನ ಮೈ ಮೇಲೆ ಎಳ್ಕೊಳ್ತಿರ್ಬೇಕಾದ್ರೆ ಒಬ್ಳು ತಾಯಿಯಾಗಿ ಅದನ್ನ ನೋಡ್ಕೊಂಡು ಸಹಿಸ್ಕೊಂಡು ಹೇಗಿರೋದಕ್ಕಾಗತ್ತೆ? ಹೇಗ್ ನಿದ್ದೆ ಬರುತ್ತೆ ಹೇಳು? ಅಮ್ಮೋರೆ, ನೀವು ಅಗಸ್ತ್ಯನ್ ಬಗ್ಗೆ ಮಾತಾಡ್ತಿದ್ದೀರಾ? ಅಗಸ್ತ್ಯ ತಗೊಂಡಿರೋ ನಿರ್ಧಾರದ ಬಗ್ಗೆ ಮಾತಾಡ್ತಿದ್ದೀನಿ. ಅಮ್ಮೋರೆ, ಅಗಸ್ತ್ಯ ತಗೊಂಡಿರೋ ನಿರ್ಧಾರದಿಂದ ಊರಿನ ಜನರ ವಿಶ್ವಾಸಕ್ಕೆ ಇಲ್ಲ ಅಮ್ಮ. ಅರ್ಶಿನ್ ಕಟ್ಟೆ ಜನ ಅವನು ನೀನು ದ್ವೇಷಿಸ್ತಾರೆ. 18 ವರ್ಷದ ಹಿಂದೆ ಆಗಿರೋ ತಪ್ಪನ ಊರಿನ ಜನ ಇನ್ನೂ ಮರ್ತಿಲ್ಲ. ಅಷ್ಟೇ ಯಾಕೆ, ಅಗಸ್ತ್ಯನ್ ಪರ ಇರೋ ನಮ್ಗೆ ಊರಿನ ಜನ ಹೇಗೆ ಅವಮಾನ ಮಾಡಿದ್ರು ಅದನ್ನ ನೀನು ನೋಡಿದ್ಯಲ್ಲ. ಇದ್ರಿಂದಾನೇ ಗೊತ್ತಾಗೋದಿಲ್ವಾ ಊರಿನ ಜನ ಅಗಸ್ತ್ಯನ್ ಎಷ್ಟು ದ್ವೇಷ ಮಾಡ್ತಾರೆ ಅಂತ? ಅಂಥದ್ರಲ್ಲಿ ಅಗಸ್ತ್ಯ ಧರ್ಮಾಧಿಕಾರಿ ಆಗೋ ವಿಚಾರ ಊರಿನ ಜನಕ್ಕೆ ಏನಾದ್ರೂ ಗೊತ್ತಾದ್ರೆ ಊರವ್ರು ಸುಮ್ಮನೆ ಬಿಡ್ತಾರ? ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ಭಕ್ತಿ. ನನ್ನ ಮಗ ತಗೊಂಡಿರೋ ನಿರ್ಧಾರದಿಂದ ಅವನ್ ಪ್ರಾಣಕ್ಕೆ ಅಪಾಯ ಆಗ್ಬಿಡುತ್ತೇನೋ ಅಂತ ಅನ್ನಿಸ್ತಿದೆ. ಭಕ್ತಿ ಭಕ್ತಿ, ನನ್ನ ಮಗನ ಉಳಿಸ್ಕೊಳ್ಳೋ ಶಕ್ತಿ ಇರೋದು ನಿನಗ್ ಮಾತ್ರ. ನನ್ನ ಮಾತನ್ನ ನೆರವೇರಿಸ್ತೀಯಾ? ಏನ್ ಹೇಳಿ ಅಮ್ಮವ್ರೆ, ನಾನು ಖಂಡಿತವಾಗ್ಲೂ ಮಾಡ್ತೀನಿ.
ನೀನೇ ಅಗಸ್ತ್ಯನ ಹತ್ರ ಮಾತಾಡಿ ಅವನ್ ತಗೊಂಡಿರೋ ನಿರ್ಧಾರದಿಂದ ಆಚೆ ಬರೋದಕ್ಕೆ ಹೇಳ್ಬೇಕು. ಅಗಸ್ತ್ಯ ಎಲೆಕ್ಷನ್ಗೆ ನಿಲ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು.